ಇವತ್ತು ಬೆಳಿಗ್ಗೆನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಊರಿಗೆ ಹೋಗ್ಬೇಕಾಯಿತು, ಗೃಹ ಪ್ರವೇಶ ಅಂತ ಅಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಮಡಚಿ ಎತ್ತಿಕೊತಾ ಇದ್ದೀನಿ. ಒಂದು ಜಾಸ್ತಿ ದೂರ ಇರೋದ್ರಿಂದ ನಾವು ಮಾರ್ನಿಂಗೇ ಬಿಡ್ತಾ ಇದ್ದೀವಿ, ಒಂದು 8 o'clock ಎಲ್ಲ. ಒಂದು ಹೋಗೋ ಅಷ್ಟೊತ್ತಿಗೆ ಒಂದು 2 hour 2.5 hour ಆಗುತ್ತೆ. ಅದಕ್ಕೆ ಇನ್ನು ಮಧ್ಯಾಹ್ನ ಮೇಲೆ ಹೋದರೆ ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು ಇವಾಗೆ ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಬಟ್ಟೆ ಎಲ್ಲ ಮಡಚಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೇನು ಅಡುಗೆ ಏನು ಮಾಡಿರೋಲ್ಲ, ಹೋಟ್ಲಿಂದನೇ ತೊಗೊಂಬಂದಿದ್ರು ಮಕ್ಳಿಗೆ ಅಂತ ಅಂದ್ಬಿಟ್ಟು ಇಡ್ಲಿನ. ನಾನು ಹೋಟ್ಲಾಗೆ ಹೋಗ್ಬೇಕಾದ್ರೆ ಹೋಟ್ಲಾಗೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆ ಇಡ್ಲಿ ಎಲ್ಲ ತಂದು ಕೊಟ್ಟಿದ್ರು. ಅವ್ರಿಗೆಲ್ಲ ಊಟ ಎಲ್ಲ ತಿನ್ನಿಸಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಆಗು ಅಂತ ಮಾರ್ನಿಂಗಿಂದನೇ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು. ಬೇಗ ರೆಡಿ ಆಗು, ದೂರ ಇದೆ, ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗ್ತೈತೆ, ಮತ್ತು ಬಿಸಿಲು ಬೇರೆ ಆಗುತ್ತೆ. ನಾವು ಹೋಗೋದು ಬೈಕಲ್ಲಿ, ಆದ್ದರಿಂದ ಒಂದು ಸ್ವಲ್ಪ ಬಿಸಿಲಾಗಿ ಹೋದರೆ ಮಕ್ಳಿಗೆಲ್ಲ ತಲೆ ಎಲ್ಲ ಬಿಸಿ ಆಗ್ತೈತೆ ಅಂತ ಅಂದ್ಬಿಟ್ಟು ಇನ್ನು ಗಾಡಿ ಎಲ್ಲ ಓಡ್ಸೋಕ್ಕಾಗಲ್ಲ ಅಂತ ಮಾರ್ನಿಂಗೇ ಹೇಳ್ತಾಯಿದ್ರು. ಆದರೂ ನಾವು ಮಾರ್ನಿಂಗಿಂದ ರೆಡಿ ಮಾಡ್ರೂ ಮಕ್ಳನ್ನೆಲ್ಲ ರೆಡಿ ಮಾಡಿ ನಾವು ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಎಲ್ಲಿಗಾದ್ರೂ ಹೋಗ್ಬೇಕು ಅಂದರೆ ಎಲ್ಲ ನೀಟ್ ಮಾಡೇ ಹೋಗ್ಬೇಕು. ನಾವು ಒಂದು ದಿವಸ ಮುಂಚೆನೇ ಹೋಗ್ತಾ ಇದ್ದೀವಿ, ಅದಕ್ಕೆ ಒಂದು ಸ್ವಲ್ಪ ನೇಲ್ ಪಾಲಿಶ್ ಎಲ್ಲ ಹಾಕ್ಕೊತಾ ಇದ್ದೀನಿ. ನಾವು ಎಲ್ಲಿಗಾನ ಹೋಗ್ಬೇಕು ಅಂದರೆ ಮಾತ್ರ ನೇಲ್ ಪಾಲಿಶು ಎಲ್ಲ ರೆಡಿ ಆಗೋದು. ಮನೆ ಹತ್ರ ಇದ್ದರೆ ಏನೋ ನೇಲ್ ಪಾಲಿಶು ಆ ಥರ ಎಲ್ಲ ಏನೂ ಹಾಕ್ಕೊಳಲ್ಲ ನಾನು. ರೆಡಿನೂ ಅಷ್ಟೇ, ನಾನು ಮನೆ ತಾಗಿದ್ದಾಗ ಏನೋ ರೆಡಿ ಏನಾಗಲ್ಲ. ಔಟ್ ಸೈಡ್ ಏನಾದರೂ ಫಂಕ್ಷನ್ ಇದ್ದರೆ ಮತ್ತು ಎಲ್ಲಿಗಾನ ಹೊರಗಡೆ ಹೋಗ್ಬೇಕು ಅಂದರೆ ಮಾತ್ರ ನಾನು ರೆಡಿ ಆಗೋದು. ಮತ್ತೆ ಬರೋದು ನಾವು ಒಂದು 3-4 ದಿವಸ ಆಗ್ತೈತೆ ಅಂದ್ಬಿಟ್ಟು ಬಟ್ಟೆ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಬಟ್ಟೆ ಎಲ್ಲ ಮಕ್ಕಳು ಜಾಸ್ತಿನೇ ಬಟ್ಟೆ ಗಲೀಜೆಲ್ಲ ಮಾಡ್ಕೊಳೋದು ಜಾಸ್ತಿ ನನ್ನ ಮಕ್ಕಳು. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಮತ್ತು ನಾನೊಂದು ಸ್ವಲ್ಪ ಅಂಗಡಿಯಲ್ಲಿ ಹೋಗಿ ಒಂದು 3 ಟಾಪ್ಸ್ ಎಲ್ಲ ತೊಗೊಂಬಂದಿದ್ದೆ, ಲೆಗ್ಗಿನ್ಸ್ ಎಲ್ಲ, ಅದನ್ನೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮಾರ್ನಿಂಗೇ ನಾವು ಹೊರಡ್ತಾ ಇದ್ದೀವಿ. ನಾವು ಹೋಗ್ಬೇಕಾಗಿರೋದು ಗೃಹ ಪ್ರವೇಶಕ್ಕೆ ಒಂದು 80-90 ಕಿಲೋಮೀಟರ್ ಬರುತ್ತೆ ಅನಿಸುತ್ತೆ. 2.5 ಇಲ್ಲ 3 hour ಆಗ್ಬೋದು ಮೋಸ್ಟ್ಲಿ. ಇನ್ನು ಅದಕ್ಕೆ ಮಾರ್ನಿಂಗೇ ಹೊರಟಿದ್ದೀವಿ. ಚಿಂತಾಮಣಿಯಲ್ಲಿ ಬಿರಿಯಾನಿ ಫೇಮಸ್ ಅಂತೆ, ಆ ಹೋಟ್ಲು ಕರ್ಕೊಂಡೋಗಿದ್ರು. ಬಿರಿಯಾನಿ ಎಲ್ಲ ತಿಂದ್ಕೊಂಡು ಹೊರಟ್ವಿ. ಅಲ್ಲಿಂದ ಹತ್ರ ಅಂತೆ ಇರ್ಗಂಪಲ್ಲಿ ಅಂತ, ಅಲ್ಲಿಗೆ ಒಂದು ಚಿಂತಾಮಣಿಯಿಂದ ಒಂದು 6 kilometer ಆಗ್ಬೋದು. ಓದ್ತೀಯಾ ಸ್ಕೂಲ್ಗೆ? ಇವತ್ತು ಹೋಗು ಸ್ಕೂಲ್ಗೆ. ಇವತ್ತು ನಾಳೆ ಅಳಲ್ಲ ನೀನು ಹೋಗಲ್ಲ ಅಂತ? ಓದ್ತೀಯ ಕರೆಕ್ಟಾಗ? ಅಳ್ದಿರ ಓದ್ತೀಯ? ಏನೇನು ಮಾಡ್ತೀಯ ಸ್ಕೂಲಾಗೆ? ನಾನು ಊಟ ತಿನ್ನಲ್ಲ, ಮಕ್ಕಳಲ್ಲ, ಏನಿಲ್ಲ. ಏನು ಮಾಡಲ್ಲ ಸ್ಕೂಲಾಗ? ಯಾಕೆ ಊಟ ತಿನ್ನಲ್ಲ ಮಲ್ಕೊಳಲ್ಲ ನೀನು? ಮನೆಗಿದ್ದು ಮಲ್ಕೊಂತೀಯ? ಸ್ಕೂಲ್ಗೆ ಹೋಗು, ಸ್ಕೂಲಾಗ ABCD ಎಲ್ಲ ಹೇಳ್ಕೊಡ್ತಾರಲ್ಲ ನಿನಗೆ. 1 2 3 ABCD ಅ ಆ ಎಲ್ಲ ಹೇಳ್ಕೊಡ್ತಾರಲ್ಲ. ಊಟನೂ ಕೊಡ್ತಾರೆ, ಮತ್ತು ಎಲ್ಲ ಆಟ ಸಾಮಾನೆಲ್ಲ ಕೊಡ್ತಾರೆ, ಎಲ್ಲ ಕೊಡ್ತಾರಲ್ಲ. ನಿನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅಂಗನವಾಡಿಯಲ್ಲಿ. ಮನೆ ತಾಗ ಯಾರೂ ಇಲ್ಲಲ್ಲ ನಿನಗೆ ಫ್ರೆಂಡು. ಓದ್ತೀಯಾ ಅಂಗನವಾಡಿಗೆ? ಇವತ್ತು ಹೋಗಲ್ಲ ನೀನು? ಸರಿ ಆಯಿತು. ಅಳ್ದಿರ ಓದ್ತೀಯ ಸ್ಕೂಲ್ಗೆ? ಏನು ಅಳ್ದಿರ ಓದ್ತೀಯಾ? ನನ್ನ ಮಗಳು ಮಾತೆಲ್ಲ ಕೇಳಿಕೊಂಡು ನೈಟು ಒಬ್ಬಟ್ಟಾಗಿತ್ತು ಅಂತ ಅಂದರು. ಅದಕ್ಕೆ ಬಿಸಿ ಇದ್ದಾಗೆ ಒಬ್ಬಟ್ಟು ತಿಂದರೆ ತುಂಬ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ತಂದು ಕೊಟ್ಟಿದ್ರು. ಅದರಲ್ಲಿ 2 ತಿಂದು ಹಂಗೆ 2 ಎತ್ತಿಕ್ಕಿದ್ದೆ. ತಿರ್ಗಾ ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಮನೆಗೆ ಪೂಜೆ ಮಾಡ್ತಾಯಿದ್ವಲ್ಲ, ಗೃಹ ಪ್ರವೇಶ ಅಂದ್ಬಿಟ್ಟು ಮನೆಗೆ ಹೋಗಿದ್ವಿ. ರೆಡಿಯಾಗಿ ನಾನು ಫೋಟೋ ಹಿಡಿತಿದ್ದೀನಿ ಅಂತ ಅಂದ್ಕೊಂಡ್ರು ನಮ್ಮ ಹಸ್ಬೆಂಡು. ನಾನಿಲ್ಲ, ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದೆ. ಸರಿ ಅಂತ ಅಂದ್ಬಿಟ್ಟು ಗೃಹ ಪ್ರವೇಶಕ್ಕೆಲ್ಲ ನಮ್ಮ ರಿಲೇಷನ್ ಅವರೆಲ್ಲ ಬಂದಿದ್ದರು. ಮತ್ತು ನಾನು ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇರೋದೆಲ್ಲ ನೋಡಿಕೊಂಡು ಮತ್ತು ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ.
ಅಂದರೆ ಗೃಹ ಪ್ರವೇಶ ಏನು ಗ್ರ್ಯಾಂಡಾಗಿ ಏನು ಮಾಡಿಸಿರೋಲ್ಲ. ಈ ವರ್ಷವೇ ಮದುವೆ ಇರೋದರಿಂದ ಅವ್ರ ಮಗಂದು, ಅದಕ್ಕೆ ಸಿಂಪಲಾಗೇ ಮಾಡಿಸಿದ್ರು. ಅಷ್ಟೊಂದು ಜನಕ್ಕೂ ಯಾರಿಗೂ ಏನು ಹೇಳಿರೋಲ್ಲ. ಮತ್ತು ಸ್ವಲ್ಪ ಪ್ರಸಾದ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ನಾನು ತಿನ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಊಟಕ್ಕೆ ಹೋಗೋಣ, ಅಂದರೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಅಂದ್ಬಿಟ್ಟು ಊಟಕ್ಕೆಲ್ಲ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಇವರು ವಿಡಿಯೋ ಮಾಡಬೇಡ ಅಂತ ಅಂದ್ಬಿಟ್ಟು ತಲೆ ಬಗ್ಸ್ಕೊತಾರೆ. ನಾನು ಸ್ಯಾರಿ ವೇರ್ ಮಾಡಿದ್ದಿದ್ದು ಮೀಶೋಯಿಂದ ಪಾರ್ಸಲ್ ತೊಗೊಂಬಂದಿದ್ದು. ಅಂದರೆ ಆ ಪಾರ್ಸಲ್ ಬರಬೇಕಾಗಿದ್ದು 22, ಆದರೆ ಅವತ್ತು ಬಂದಿಲ್ಲ, ಡಿಲೇ ಆಗಿತ್ತು ಅಂತ ಅಂದ್ಬಿಟ್ಟು 23ಗೆ ತೊಗೊಂಬಂದು ಕೊಟ್ಟರು. ಅದು ನಾವು 23ಗೆ ಹೋಗ್ಬೇಕಾಗಿದ್ದು ಗೃಹ ಪ್ರವೇಶಕ್ಕೆ ಒಂದು ದಿವಸ ಮುಂಚೆನೇ. ಅವತ್ತು ತಂದು ಕೊಟ್ಟಿಲ್ಲ ಅವರು. ಸರಿ ಅಂತ ಅಂದ್ಬಿಟ್ಟು ಮೀಶೋ ಕಂಪ್ನಿ ಹತ್ರನೇ ಹೋಗಿ ತೊಗೊಂಡ್ವಿ. ಅದನ್ನು ನಮ್ಮ ಹಸ್ಬೆಂಡ್ ಬೇರೆ ಟೈಮ್ ಆಗೋಗೈತೆ ಅಂತ ಅಂದ್ಬಿಟ್ಟು ನನ್ನ ಬೈಸ್ಕೊಂಡು ಎಲ್ಲ ಹೋಗಿ ಕಂಪ್ನಿ ಹತ್ರನೇ ತೊಗೊಂಡು ಬಂದ್ವಿ. ಸೀರೆ ಎಲ್ಲ ತೊಗೊಂಡ್ವಿ, ಅದಕ್ಕೆ ಬ್ಲೌಸೇ ಇರೋಲ್ಲ. ಸರಿ ಅಂತ ಅಂದ್ಬಿಟ್ಟು ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ಅಲ್ಲೇ ನಮ್ಮ ಅತ್ತೆದು ತೊಗೊಂಡು ಸೀರೆ ಎಲ್ಲ ಹಾಕ್ಕೊಂಡಿದ್ದೆ.